ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ ನನ್ನ ಜೊತೆ ಜೀವನನ ಹಂಚ್ಕೊಂಡ್ರೆ ನೀನ್ ನನಗೋಸ್ಕರ ಜೀವನೇ ತೆಯ್ದಿದ್ಯಾಮ. ಅದಕ್ಕೆ ನಿನಗೋಸ್ಕರ ಇನ್ನೊಂದು ಸೀರೆನ ತಯಾರು ಮಾಡಿದ್ದೀನಿ. ದೊಡ್ಡವಳು ಅಂತ ಮೊದಲು ನಿನಗೆ ಕೊಡಬೇಕು ಅನ್ಕೊಂಡಿದ್ದೆ, ಆದರೆ ನೀನೇ ಪೂಜೆಗಿಟ್ಟು ಹೀಗೆ ಮಾಡ್ಕೊಂಡೆ. ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲಮ್ಮ. ಅತ್ತಿಗೆ, ನಿಮ್ ಸೀರೆನ ನೀವೇ ಕೈಯಾರೆ ಸುಟ್ಟಾಕದ್ರಾ? ಆಕಸ್ಮಿಕವಾಗಿ ನಡೆದಿದ್ದಕ್ಕೆ ಏನೇನೋ ಅರ್ಥಗಳನ್ನ ಕೊಡ್ಬೇಡ ಪಲ್ಲವಿ. ದಮಯಂತಿಗೋಸ್ಕರ ರೆಡಿ ಮಾಡಿದ ಸೀರೆ ಸುಟ್ಟೋಗ್ಬಿಡ್ತು. ಇಂಥ ಪರಿಸ್ಥಿತಿಲಿ ಕಲ್ಯಾಣಿಗೆ ನೀನು ಸೀರೆ ಕೊಡೋದು ಅಂದ್ರೆ ಸರಿ ಹೋಗಲ್ಲ ಶೌರ್ಯ. ಹೌದು ಆಫೀಸರ್, ನೀವು ನನ್ನ ಮೇಲಿಟ್ಟಿರೋ ಪ್ರೀತಿನೇ ನನಗೆ ತುಂಬಾ ದೊಡ್ಡ ಗಿಫ್ಟ್. ನಿಮ್ಮ ಅತ್ತೆಗೆ ಅದೃಷ್ಟ ಇಲ್ಲಮ್ಮ. ಶೌರ್ಯ ನೀದಿರೋ ಸೀರೆನ ಉಟ್ಕೊಳ್ಳೋ ಅದೃಷ್ಟ ನಿಮ್ಮ ಅತ್ತೆಗಿಲ್ಲ. ಅದೇನೋ ಗೊತ್ತಿಲ್ಲದೇನೋ ಆಗೋಯ್ತು. ಅಷ್ಟು ಮಾತ್ರಕ್ಕೆ ಶೌರ್ಯ ಕೂಡ ಗಿಫ್ಟ್ನ ಬೇಡ ಅಂತಿದ್ಯಾ? ಶೌರ್ಯ ನಿನಗೋಸ್ಕರ ತಯಾರಿ ಮಾಡಿರೋ ಸೀರೆನ ಪ್ರೀತಿನ ನಿನಗೆ ಕೊಡಬೇಕು ಅಂತ ನೋಡ್ಬೇಕು ಅಂತ ನಮಗೂ ಇರುತ್ತೆ ಅಲ್ವಾ? ಆದ್ರೆ ಮಾವಯ್ಯ, ಅತ್ತೆಗೆ ನೋವು ಕೊಟ್ಟು ನಾನು ಖುಷಿಯಾಗಿ ಹೇಗೆ ತಗೊಳ್ಳಿ? ದಮಯಂತಿಗೆ ಆ ಸೀರೆನ ಅವಳಿಗೋಸ್ಕರ ತಯಾರಿಸಿದ್ದು ಅಂತ ಗೊತ್ತಿಲ್ವಲ್ಲಮ್ಮ. ನಿನ್ ಬಗ್ಗೆನೇ ಬೇಜಾರಾಗಿದ್ದಾಳೆ. ಅತ್ತೆ ಸೊಸೆ ಇಬ್ರು ಶೌರ್ಯ ನೇಯ್ದಿರೋ ಸೀರೆನ ನಮ್ ಕಣ್ಮುಂದೆ ನೀವಿಬ್ರು ಸಂತೋಷವಾಗಿ ಉಟ್ಕೊಂಡ್ಬಂದಿದ್ರೆ ನಮಗೂ ಕೂಡ ತುಂಬಾ ಸಂತೋಷ ಆಗ್ತಾ ಇತ್ತು. ದಮಯಂತಿಗೆ ಏನೂ ಬೇಜಾರಾಗಲ್ಲ. ಶೌರ್ಯ ಪ್ರೀತಿಯಿಂದ ಕೊಡೋ ಉಡುಗೊರೆನ ನೀನ್ ತಗೊಳ್ಳೇಬೇಕು. ಹೌದಮ್ಮ, ದಮಯಂತಿ ಬಗ್ಗೆ ಯೋಚನೆ ಮಾಡಬೇಡ. ಶೌರ್ಯ, ಹೋಗಿ ಸೀರೆ ತಂದ್ಕೊಡು. ಸರಿ ಅಜ್ಜಿ. ಸೀರೆನ ಹೇಗ್ ನೇಯ್ದಿದಾನೋ ನೋಡು ಕಲ್ಯಾಣಿ. ಸೂಪರ್ ಶೌರ್ಯ, ಸೀರೆ ಸಕ್ಕತ್ತಾಗಿದೆ. ಶೌರ್ಯ, ನಿನ್ ಪ್ರೀತಿನೆಲ್ಲ ಸೇರಿಸಿ ಎಷ್ಟು ಅಂದವಾಗಿ ತಯಾರು ಮಾಡಿದ್ಯಾ. ನಿಜವಾಗ್ಲೂ ನನ್ನ ಮೊಮ್ಮಗಳಿಗೆ ಜೀವನ ಪೂರ್ತಿ ನೆನ್ಪಿರೋ ಅಂಥದ್ದು ಈ ಸೀರೆ. ಕಲ್ಯಾಣಿಗೆ ತುಂಬಾ ಚೆನ್ನಾಗಿ ಕಾಣಿಸತ್ತಮ್ಮ. ಎಲ್ಲಿ ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ. ಕೊಡಿಲಿ. ಇರು ದಮಯಂತಿ. ನೀನೇನೇ ಮಾಡಿದ್ರೂ ದೇವ್ರಿಗಿಷ್ಟ ಆಗ್ತಿಲ್ಲ. ನೀನ್ ಪೂರ್ತಿಯಾಗಿ ಬದಲಾಗಿಲ್ವೇನೋ ಅಂತ ಆ ದೇವ್ರಿಗೆ ಅನುಮಾನ ಬಂದಿದೆ. ಅರಿಶಿನ ಕುಂಕುಮ ಹಚ್ಚಿಟ್ರು ಅದು ಕೈಗೆ ಬರ್ದಂಗಾಯ್ತು. ಕಲ್ಯಾಣಿಗೆ ನಿನ್ ಕೈಯಾರೆ ಬೇಡ. ಅನುಪಮ, ಈ ಸೀರೆಗೆ ಅರಿಶಿನ ಕುಂಕುಮ ಹಚ್ಚಿ ಯಾವುದೇ ಕೇಡಾಗಬಾರ್ದು ಅಂತ ಕೇಳ್ಕೊಂಡು ಶೌರ್ಯಂಗ್ ಕೊಡು. ಸರಿಮ್ಮ.
ಶೌರ್ಯ, ದಮಯಂತಿ ಸೀರೆ ಸುಟ್ಟೋದ ತಕ್ಷಣನೇ ನಿಮಗ್ ತಾಕಿದ ಕೆಟ್ಟ ದೃಷ್ಟಿ ಕೂಡ ಸುಟ್ಟೋಯ್ತು. ಇನ್ ನಿಮ್ಮಿಬ್ರಿಗೆ ಯಾವುದು ಕೆಟ್ಟದ್ ನಡೆಯಲ್ಲ. ತಗೋ, ಇದನ್ ಕಲ್ಯಾಣಿ ಕೊಡು. ಕಲ್ಯಾಣಿ, ನಾನು ತುಂಬಾ ಇಷ್ಟಪಟ್ಟು ನಿನಗೋಸ್ಕರ ಈ ಸೀರೆನ ತಯಾರು ಮಾಡಿದ್ದೀನಿ. ಇದ್ರ ಬೆಲೆ ಎಷ್ಟಿರುತ್ತೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಮೇಲೆ ಪ್ರೀತಿ ಎಷ್ಟಿದೆಯೋ ಅಂತ ಹೇಳು ಅಂದ್ರೆ ಅದನ್ನ ಹೇಳೋಕ್ಕಾಗಲ್ಲ. ಈ ಪ್ರಪಂಚದಷ್ಟು ಪ್ರೀತಿನ ತುಂಬಿಕೊಂಡಿದ್ದೀನಿ. ನೀನ್ ನನಗೋಸ್ಕರ ಮಾಡಿರೋ ತ್ಯಾಗಗಳಿಗೆ, ನನ್ನಿಂದ ಅನುಭವಿಸಿರೋ ನೋವುಗಳ ಮುಂದೆ ನಿನಗೆ ನಾನು ಏನ್ ಕೊಟ್ಟರು ಕಡಿಮೆನೆ. ಅದಕ್ಕೆ ಪ್ರಪಂಚದಷ್ಟು ಪ್ರೀತಿನ ಬಣ್ಣದ ರೂಪದಲ್ಲಿ ಮೂಡಿಸಿ ನಿನಗೋಸ್ಕರ ಪಂಚು ಬಣ್ಣದ ಸೀರೆನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ನಿನಗೆ ಇಷ್ಟ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಇದಕ್ಕೆ ಬೆಲೆ ಕಟ್ಟೋದಾದ್ರೆ ನನ್ನ ಪ್ರಾಣನೇ ಕೊಡ್ಬೇಕು. ಈ ಅಮ್ಮ ನನ್ನ ಅಮ್ಮನ ಸ್ಥಾನ ತುಂಬಿದ್ರೆ, ನೀವು ನನ್ನ ತಂದೆ ಸ್ಥಾನ ತುಂಬಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ಈ ಸಂತೋಷ ಡಬಲ್ ಆಗ್ಬೇಕು ಅಂದ್ರೆ ನೀನ್ ಹೋಗಿ ಇದೇ ಸೀರೆ ಉಟ್ಕೊಂಡ್ ಬಂದ್ರೆ ನೋಡ್ಬೇಕು ಅನಿಸ್ತಾ ಇದೆ. ಆಯ್ತು ಆಫೀಸರ್. ಏನ್ ಯೋಚನೆ ಮಾಡ್ತಿದ್ಯಾ ಸಿದ್ದು? ಏನಿಲ್ಲ ಸ್ಯಾಮ್. ಏನೋ ತುಂಬಾ ಯೋಚನೆ ಮಾಡ್ತಿದ್ಯಾ ಸಿದ್ದು. ನಿನ್ ಮಾತಲ್ಲೇ ಅರ್ಥ ಆಗ್ತಿದೆ. ನನಗೆ ಹೇಳ್ಬಾರ್ದಾ? ಒಂದು ಹುಡುಗನ ಮನ್ಸಲ್ಲಿ ಒಂದು ಹುಡುಗಿ ಬಂದ್ಲು ಅಂದ್ರೆ ಆ ಕ್ಷಣದಿಂದ ಆ ಹುಡುಗಿ ಅವಂದು ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು, ಎಷ್ಟು ಸಂತೋಷವಾಗಿ ನೋಡ್ಕೋಬೇಕು. ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅವಳು ಕೇಳೋ ಅಷ್ಟರಲ್ಲೇ ಎಲ್ಲ ತಂದ್ಕೊಟ್ಟು ಅವಳ ಕಣ್ಣಲ್ಲೇ ಸಂತೋಷ ನೋಡ್ಬೇಕು ಅನ್ಕೋತಾರೆ ಸ್ಯಾಮ್. ನಾನು ಅಷ್ಟೇ. ನಾನೊಬ್ಬ ದೊಡ್ಡ ಡೈರೆಕ್ಟರ್ ಆಗಿ ನಿನ್ನ ಯುವರಾಣಿ ಥರ ನೋಡ್ಕೋಬೇಕು, ನಮ್ಮ ಪ್ರೀತಿನ ಸಿನಿಮಾ ತೆಗಿಬೇಕು ಅಂತ ಎಷ್ಟೋ ಕನ್ಸ್ಕೊಂಡಿದ್ದೆ ಸ್ಯಾಮ್. ಬಟ್ ಸ್ಟಿಲ್ ಇಲ್ಲಿವರೆಗೂ ಯಾವುದೇ ಕೋರಿಕೆ ತೀರಿಲ್ಲ. ನಿನ್ ಮನ್ಸಲ್ಲಿ ಏನಿದೆ ತಿಳ್ಕೊಂಡು ಅದನ್ನ ಈಡೇರ್ಸಕ್ ಆಗಿಲ್ಲ ಅಂದ್ರೂ ಕನಿಷ್ಠ ನೀನು ಆನಂದವಾಗಿ ಇಟ್ಕೊಳಕ್ಕೂ ಆಗ್ತಾ ಇಲ್ಲ. ಸಂತೋಷ ಆಮೇಲೆ ಕನಿಷ್ಠ ಒಳ್ಳೆ ಪ್ಲೇಸಲ್ಲೂ ನೀನು ಇರಕ್ಕಾಗ್ತಾ ಇಲ್ಲ ಸ್ಯಾಮ್. ಅಟ್ಲೀಸ್ಟ್ ಹೊಟ್ಟೆಗೆ ಒಳ್ಳೆ ಊಟ ಹಾಕ್ದಿರೋ ಪರಿಸ್ಥಿತಿ. ಕಳ್ಳನ್ ತರ ಕದ್ದು ಕದ್ದು ಬಂದು ನೋಡೋ ಸ್ಟೇಜಲ್ಲಿದ್ದೀನಿ ಸ್ಯಾಮ್. ಅದೇ ನನ್ನ ಮನ್ಸಿಗೆ ನೋವು ಕೊಡ್ತಾ ಇರೋದು. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಪ್ರೀತಿ ನನಗೆ ಅರ್ಥ ಆಗ್ತದೆ ಸಿದ್ದು. ಬಟ್ ಇವಾಗ ನನಗೆ ಅದೆಲ್ಲದಕ್ಕಿಂತ ಖುಷಿ ಕೊಡೋದು ಅಂದ್ರೆ ನಿನ್ನ ಪ್ರೀತಿ. ಆಮೇಲೆ
ಆಮೇಲೆ ಆ ಕಲ್ಯಾಣಿ ಅಳು. ನನಗೆ ನಂಬಿಕೆ ಇದೆ ಸಿದ್ದು, ನೀನ್ ಸದ್ಯದಲ್ಲೇ ನೀನ್ ಅನ್ಕೊಂಡಿರೋ ಹಾಗೆ ನನ್ನನ್ನು ಮಹಾರಾಣಿ ಹಾಗೆ ನೋಡ್ಕೋತೀಯ ಅಂತ. ನಾನ್ ನಿನ್ ಪಕ್ಕದಲ್ಲಿರುವಾಗ ಎಂತ ಪೊಸಿಷನ್ ಅಲ್ಲಿದ್ರು ಹ್ಯಾಪಿಯಾಗಿರ್ತೀನಿ ಸಿದ್ದು. ಕಲ್ಯಾಣಿ, ನೀನ್ ಈ ಸೀರೆಯಲ್ಲಿ ತುಂಬಾ ಅಂದವಾಗಿ ಕಾಣ್ತಿದ್ಯಾ, ತುಂಬಾ ಸುಂದರವಾಗಿದ್ಯಾ. ನನ್ನ ಮಗಳು ಮಿಂಚ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀನ್ ಕೊಟ್ಟ ಸೀರೆ ಶೌರ್ಯ. ಅದು ಅಮ್ಮ. ನಿಜನೇ ಶೌರ್ಯ, ನನ್ ಕಲ್ಯಾಣಿ ಕೂಡ ಇಂಥ ಸಂತೋಷನೇ ಕೇಳ್ಕೊಳ್ತಿದ್ಲು. ಸಾರಿ ಅಮ್ಮ, ಕಲ್ಯಾಣಿ ಒಳ್ಳೆತನನ ಅರ್ಥ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ. ಇಷ್ಟು ದಿನ ನಿಮ್ ಬಗ್ಗೆ ಗೊತ್ತಿದ್ರೂ ಕೂಡ ಎಷ್ಟೋ ಸಲ ನಿಮ್ಮನ್ನ ನಂಬಲೇ ಇಲ್ಲ. ಈಗ ಅದೆಲ್ಲ ಯಾಕೆ ಶೌರ್ಯ, ನೀವಿಬ್ರು ಸಂತೋಷವಾಗಿದ್ರೆ ನಮ್ಗಷ್ಟೇ ಸಾಕು. ಇಷ್ಟು ದಿನ ನಿಮಗೆ ನೋವು ಕೊಟ್ಟಿದ್ದೀನಿ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ಛೀಚೆ, ನಮ್ಮಿಬ್ರು ಮಧ್ಯೆ ಕ್ಷಮೆ ಇಲ್ಲ ಯಾಕೆ ಶೌರ್ಯ, ಎಲ್ಲ ಒಳ್ಳೇದೇ ಆಯ್ತಲ್ಲ, ಅಷ್ಟು ಸಾಕು. ಹೌದು ಶೌರ್ಯ, ಅಮ್ಮನವರ ದಯೆಯಿಂದ ಎಲ್ಲ ಒಳ್ಳೇದೇ ಆಯಿತು. ಸಂಪದ ಮಾಯೆಯಲ್ಲಿ ಬಿದ್ದು ನನ್ನ ಮೊಮ್ಮಗಳಿಗೆ ಯಾವ ಗತಿ ತರ್ತೀಯೋ ಅಂತ ಭಯಪಟ್ಟಿದ್ದೆ. ಆದ್ರೆ ಶಿಕ್ಷೆನ ಕೊಡ್ಬೇಕಾಗಿರೋರ್ಗೆ ಕೊಟ್ಟಿದ್ಯಾ. ಆವಾಗ ನಿಜವಾದ ಪೊಲೀಸ್ ಆಫೀಸರ್ ಅನ್ಸ್ಕೊಂಡೆ. ಈಗ ಗಂಡನಾಗಿ ಪ್ರೀತಿಯಿಂದ ಅವಳಿಗೋಸ್ಕರ ಸೀರೆನೇ ನೇಯ್ತಿದ್ಯಾ. ನನ್ನ ಮೊಮ್ಮಗಳು ತುಂಬಾ ಅದೃಷ್ಟ ಮಾಡಿದಾಳಪ್ಪ. ಸಾಕು, ನಿಲ್ಸಿ ಎಲ್ರು. ಆಹಾ, ನಿಮ್ಮ ಆವೇಶ ನೋಡಿ ಎಷ್ಟು ದಿನ ಆಯ್ತು ಅತ್ತಿಗೆ. ನನ್ ಮಗನ್ನ ಹೊಗಳ್ತಿದಿರೋ ಬೈತಿದಿರೋ ಗೊತ್ತಾಗ್ತಾ ಇಲ್ಲ. ಯಾರು ಹೇಗ್ ಆಡಿಸ್ತಿರೋ ಅವನು ಹಾಗೆ ಆಡ್ತಾ ಇದ್ದಾನೆ ಅಂತ ಅನ್ನಿಸ್ತಿದೆ ನನ್ಗೆ. ಇಷ್ಟು ದಿನ ನನ್ನ ಮಗ ಅವಮಾನ ಪಡೋದಕ್ಕೆ ಕಾರಣ ಯಾರು ಅನ್ನೋದು ಅವನು ಮರ್ತು ಹೋದ್ರು ನಾನು ಮರೆಯಲ್ಲ. ನನ್ನ ಮೊಮ್ಮಗಳ ಸಂತೋಷನ ನೋಡಕ್ಕಾಗದೆ ಹೇಗೆ ಶುರು ಮಾಡ್ಬಿಟ್ಟಿಯಾ? ಅಮ್ಮ, ನಾನು ನಿನ್ನ ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಇಲ್ಲಿ ಯಾರು ಚಿಕ್ಕ ಮಕ್ಕಳಿಲ್ಲಮ್ಮ. ಯಾರಿಗೇನ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸತ್ತೆ. ಅನುಪಮ ಅಮ್ಮನಿಗೆ ತನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು, ನೀನು ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ. ಅದೇ ಥರಾನೇ ನಾನು ನನ್ನವ್ರು ಚೆನ್ನಾಗಿರ್ಬೇಕು ಅಂತಾನೆ ಯೋಚನೆ ಮಾಡ್ತೀನಲ್ವಾ. ಒಂದ್ಸಲ ಯಾರ ಮಾತನ್ನು ಕೇಳಿ ತಪ್ಪು ಹೆಜ್ಜೆ ಇಟ್ಲು ಅಂತ ಸಂಪದನ ಕ್ಷಮಿಸಿ ಮನೆಗೆ ತಂದಿಟ್ಕೊಂಡೆ. ಆದ್ರೂ ಮನ್ಸು ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ಇನ್ಯಾವತ್ತೂ ಬದಲಾಗಲ್ಲ ಅಂತಾನೆ ಅರ್ಥ. ಸಂಪದ ನಾನು ಮದುವೆ ಮಾಡ್ಕೊಳ್ಳೋಕ್ ಮುಂಚೆಯಿಂದಾನೇ ಹೀಗೆ ಇದ್ದಾಳೆ ಅಂತ ಅರ್ಥ. ನಾನೇ ಅನಾವಶ್ಯಕವಾಗಿ ಕಲ್ಯಾಣಿಗೆ ಶಿಕ್ಷೆ ಕೊಟ್ಟೆ. ಅಟ್ಲೀಸ್ಟ್ ಪ್ರೀತಿ ತೋರಿಸದೇ ಇದ್ರೆ ಹೇಗಮ್ಮ? ನೋಡಿದೆ ದಮಯಂತಿ, ಅದು ಮನುಷ್ಯರ ಲಕ್ಷಣ. ನೀನ್ ಆ ಸೀರೆನ ಸುಟ್ಟಾಕೋಣ ಅನ್ಕೊಂಡೆ, ಆದ್ರೆ ನಿನ್ ಸೀರೆನ ಸುಟ್ಟು ಹೋಯ್ತು. ಅದಕ್ಕೆ ಹೇಳೋದು, ನಾವು ಯಾರಿಗಾದ್ರೂ ಅನ್ಯಾಯ ಮಾಡಕ್ ಹೊರಟ್ರೆ
ದೇವರು ನಮಗೆ ಅನ್ಯಾಯ ಮಾಡ್ತಾನೆ ಅಂತ. ಈಗ್ಲಾದ್ರೂ ತಿಳ್ಕೊ, ನೀನೆಷ್ಟೇ ಪ್ಲಾನ್ ಹಾಕಿದ್ರು ಕೂಡ ಅವ್ರ ಪ್ರೀತಿ ಮುಂದೆ ನೀನೇ ಸೋಲ್ತೀಯ. ನಿನ್ನಲ್ಲಿ ಬದಲಾವಣೆ ನೋಡಿ ನಾನು ತುಂಬಾ ಖುಷಿ ಪಟ್ಟೆ ದಮಯಂತಿ. ಅದು ಕೇವಲ ನಿನಗಿಷ್ಟ ಆಗದಿರೋ ಸಂಪದ ಇರೋದಕ್ಕೆ ಅನ್ಕೊಂಡ್ರೆ ನಿನಗಿಂತ ಮೂರ್ಖರು ಯಾರೂ ಇರೋದಿಲ್ಲ. ಕಲ್ಯಾಣಿ, ನಿನಗೆ ಸೀರೆ ಒಂದೇ ಅಲ್ಲ, ಇನ್ನೊಂದು ಗಿಫ್ಟು ಕೂಡ ಇದೆ. ಇನ್ನೊಂದು ಗಿಫ್ಟಾ? ನಿನಗೆ ಯಾವಾಗಲೂ ನೆನಪಲ್ಲಿ ಇರಬೇಕು ಅಂತ ಅನ್ಕೊಂಡೆ. ಅದಕ್ಕೆ ನಿನಗೆ ಸರ್ಪ್ರೈಸ್. ಅದು ಶೌರ್ಯ, ಗಂಡ ಹೆಂಡತಿ ಅಂದ್ರೆ ಹೀಗೆ ಪ್ರೀತಿಯಿಂದ ಇರಬೇಕು. ಆಫೀಸರ್, ಇಲ್ಲಿ ಕೊಡಿ, ಇಟ್ಕೊಳ್ತೀನಿ. ಬೇಡ, ನಾನೇ ಸ್ವತಃ ನಿನ್ ಕಾಲಿಗೆ ಹಾಕ್ತೀನಿ. ನನ್ನ ಮಗ ಮಾಡಿರೋ ಕೆಲಸಕ್ಕೆ ನೀನು ಒಳಗಡೆನೆ ಸಂತೋಷ ಪಡ್ತಿದ್ಯಾ ಕಲ್ಯಾಣಿ? ಈಗಲೇ ಸಂತೋಷ ಪಟ್ಬಿಡು. ಆದಷ್ಟು ಬೇಗ ಈ ಸಂತೋಷ ಮಾಯ ಆಗೋಗತ್ತೆ. ಸ್ಯಾಮ್, ನಿನಗೋಸ್ಕರ ಐಸ್ ಕ್ರೀಮ್ ತಂದಿದ್ದೀನಿ. ಬೇಡ ಸಿದ್ದು. ಏನಾಯ್ತು ಸ್ಯಾಮ್? ನಿನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟನೇ ಅಲ್ವಾ? ಬೇಡ ಸಿದ್ದು. ಏನಾಯ್ತು ಸ್ಯಾಮ್? ಸ್ಯಾಮ್, ಮೈ ಬಿಸಿಯಾಗಿದೆ, ಜ್ವರ ಬಂದಿರೋ ಹಾಗಿದೆ. ಲೈಟಾಗಿ ಬಂದಿದೆ ಬಿಡು ಸಿದ್ದು, ಸರಿ ಹೋಗುತ್ತೆ. ಬಾ, ಡಾಕ್ಟರ್ ಹತ್ರ ಹೋಗೋಣ. ಚಿಕ್ಕ ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗೋಗುತ್ತೆ ಸಿದ್ದು.